ಮಹತ್ವದ ತೀರ್ಪು ನೀಡಿದ ಜಿಲ್ಲಾ ನ್ಯಾಯಾಲಯ. ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಮತ್ತು 25,000 ರೂಪಾಯಿ ದಂಡ. ಅಪರಾಧ ತನಿಖೆಯನ್ನು ಯಶಸ್ವಿಯಾಗಿ ನಡೆಸಿ ಆರೋಪಿಗೆ ಶಿಕ್ಷೆಯಾಗುವಂತೆ ಮಾಡುವಲ್ಲಿ ಶ್ರಮಿಸಿದ ರಾಮದುರ್ಗ ಪೊಲೀಸ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತುರ್ನೂರು ಗ್ರಾಮ ಹದ್ದಿನಲ್ಲಿ ನಡೆದಿದ್ದ ಘೋರ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ಬೆಳಗಾವಿಯ ಮಾನ್ಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಆರೋಪಿಗೆ ಜೀವಾವಧಿ ಕಠಿಣ ಸಜೆ ಹಾಗೂ 25,000 ರೂಪಾಯಿಗಳ ದಂಡ ವಿಧಿಸಿ ಇಂದು ಮಹತ್ವದ ತೀರ್ಪು ನೀಡಿದೆ. ಪ್ರಕರಣದ ಹಿನ್ನೆಲೆ: ದಿನಾಂಕ 22/6/2025ರಂದು ರಾಮದುರ್ಗ ತಾಲೂಕಿನ ಚಿಂಚಖಂಡಿ ಗ್ರಾಮದ ನಿವಾಸಿ ಕೆಂಚಪ್ಪ ಹಣಮಂತ್ ವಜ್ರಮಟ್ಟಿ ಹಾಗೂ ಫಿರ್ಯಾದಿ ಶ್ರೀಮತಿ ದುಂಡವ್ವ ಕಲ್ಲೋಳೆಪ್ಪ ಮುದೇಪ್ನವರ್ ಇವರ ಮಗನಾದ ಲಕ್ಷ್ಮಣ್ ಕಲ್ಲೋಳೆಪ್ಪ ಮುದೇಪ್ನವರ್ ಇಬ್ಬರು ಪರಸ್ಪರ ಸ್ನೇಹಿತರು ಒಟ್ಟಿಗೆ ಸೇರಿ ರಾಮದುರ್ಗಕ್ಕೆ ಬಂದು ತಿರುಮಲ ಹೋಟೆಲ್ನಲ್ಲಿ ಮದ್ಯ ಸೇವಿಸಿದ್ದರು. ತದನಂತರ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ತುರ್ನೂರು ಗ್ರಾಮದ ಸಮೀಪವಿರುವ ಮಾಯಪ್ಪ ಧರಿಗೊಂಡ ಇವರ ಜಮೀನಿಗೆ ಹೋಗಿ ಮಧ್ಯಾಹ್ನ 1:15 ಸುಮಾರಿಗೆ ಒಂದು ಪಾರ್ಟಿ ಮಾಡುತ್ತಿದ್ದಾಗ ಇಬ್ಬರ ನಡುವೆ ಹಣಕಾಸಿನ ವಿಷಯವಾಗಿ ಜಗಳ ನಡೆದಿದೆ. ಈ ವೇಳೆ ಆರೋಪಿ ಕೆಂಚಪ್ಪ ಹಣಮಂತ ವಜ್ರಮಟ್ಟಿಯು ಲಕ್ಷ್ಮಣನಿಗೆ ಕೈಯಿಂದ ಬಡಿದು ಕಾರಿನಿಂದ ಒದ್ದು ಕೆಳಗೆ ಕೆಡವಿ ಅವಾಚ್ಯವಾಗಿ ಬೈಯುತ್ತಾನೆ. ರೊಕ್ಕ ಕೊಡದಿದ್ದರೆ ನಿನ್ನ ಮುಗಿಸುತ್ತೇನೆ ಎಂದು ಹೆದರಿಸಿ 2 ದೊಡ್ಡ ಕಲ್ಲುಗಳಿಂದ ಲಕ್ಷ್ಮಣನ ತಲೆ ಹಾಗೂ ಹಣೆಗೆ ಜಜ್ಜಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದನು. ಪೊಲೀಸ್ ತನಿಖೆ ಮತ್ತು ದೋಷಾರೋಪಣೆ ಪಟ್ಟಿ. ಈ ಘಟನೆಗೆ ಸಂಬಂಧಿಸಿದಂತೆ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 82/2025 ಕಲಂ 103 1 BNS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು. ರಾಮದುರ್ಗ ಸಿಪಿಐ ವಿನಾಯಕ್ ಬಡಗೇರ್ ಹಾಗೂ ರಾಮದುರ್ಗ PSI ಶ್ರೀಮತಿ ಸವಿತಾ ಮುನ್ಯಾಳ್ ಅವರು ಪ್ರಕರಣದ ಸುದೀರ್ಘ ಹಾಗೂ ವ್ಯವಸ್ಥಿತ ತನಿಖೆ ನಡೆಸಿ ಭದ್ರವಾದ ಸಾಕ್ಷ್ಯಾಧಾರಗಳೊಂದಿಗೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದರು. ನ್ಯಾಯಾಲಯದ ತೀರ್ಪು: ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ RA ಗಡ್ಕರಿ ಅವರು ಮಾನ್ಯ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಂಡಿಸಿದ್ದರು. ಪ್ರಾಸಿಕ್ಯೂಷನ್ ಮಂಡಿಸಿದ ಸಾಕ್ಷ್ಯಗಳು ಹಾಗೂ ವಾದ ವಿವಾದಗಳನ್ನು ಆಲಿಸಿದ ಬೆಳಗಾವಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸುಭಾಷ್ ಸಂಕದ್ ಅವರು ಆರೋಪಿ ಕೆಂಚಪ್ಪ ಹಣಮಂತ ವಜ್ರಮಟ್ಟಿ ಸಾಕಿನ್ ಚಿಂಚಖಂಡಿ ಇವರ ಮೇಲಿನ ಅಪರಾಧ ಸಾಬೀತಾಗಿದೆ ಎಂದು ತೀರ್ಪು ನೀಡಿ ದಿನಾಂಕ 2/7/2026ರಂದು ಆರೋಪಿಗೆ ಜೀವಾವಧಿಯ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ವಿಧಿಸಿ ಆದೇಶಿಸಿದ್ದಾರೆ. ವಿನಾಯಕ್ ಬಡಗೇರ್ ಸಿಪಿಐ ರಾಮದುರ್ಗ ವೃತ್ತ ಹಾಗೂ ಶ್ರೀಮತಿ ಸವಿತಾ ಮುನ್ಯಾಳ್ PSI ರಾಮದುರ್ಗ ಠಾಣೆ ಹಾಗೂ ರಾಮದುರ್ಗ ಪೊಲೀಸ್ ಠಾಣೆಯ ಸಿಬ್ಬಂದಿ, ಜನರು ಹಾಗೂ ಸರ್ಕಾರಿ ಅಭಿಯೋಜಕರ ಕಾರ್ಯವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ.